ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗ ಬಾಂಡ್ ಮೇಲೆ ಮನೆ ತೊಗೊಂಡಾರೆ, ಅವ್ರ ಕಡೆ ಪಾಪ ಒಂದು 20-30 ಸೈಟ್ ಇರ್ತೈತಿ. ಅಷ್ಟು ಒಂದು 5-6 ಲಕ್ಷ ರೂಪಾಯಿ ಇರ್ತೈತೆ ಅವ್ರ ಕಡೆ. ಹತ್ರದಲ್ಲಿ ಒಂದು ಸಣ್ಣ ಮನೆ ಕಟ್ಟೆ ಇರಾಕತ್ತಾರೋ, ಅದು ನಾವು ಇಲ್ಲಿಗಲ್ ಹೇಳ್ತೀವಿ, ಪರ್ಮಿಷನ್ ಇಲ್ಲದ್ರೆ ಹೇಳ್ತೀವಿ. ಇಂಥ ಬೆಳಗಾವದಲ್ಲಿ ಒಂದು 20-30-40 ಸಾವಿರ ಮನೆ ಇರಬೇಕು. ಭಾಳ ಮಂದಿ ಮಾಡೋಕತ್ತಾರ. ಈ ಎಷ್ಟೇ ಯಾವಾಗ ಚಾಲೂ ಆಗಿದೆ, ಯಾರ್ದು ರಿಜಿಸ್ಟರ್ ಇದೆ ಅವ್ರಿಗೆಲ್ಲ ಈಗ ಆಸ್ತಿ ಆಗ್ತಾಯಿದೆ. ಬಾಂಡ್ ಮೇಲೆ ಯಾವ್ದಿದೆ ಅದು ಆಗ್ತಾಯಿಲ್ಲ. ನಮ್ಮ ಬೆಳಕಿ ಇತ್ತು. ಮತ್ತು ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು, ತಾವು UD ಸಚಿವರ ಜೊತೆ ಮಾತಾಡಿ ನಾನು ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿ ಇರ್ತಾರೋ ಅವಳಿಗೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದರೆ ಅದು ಅಡ್ವೈಸ್ ಕೊಟ್ಟಿದ್ರು ಅವರು. ನಾ UD ಸಚಿವ ಸಾಹೇಬ್ಗೆ ಮಾತಾಡಿ ಹೇಳಿದ್ದು, ಹಿಂಗೆ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಪವರ್ ಕನೆಕ್ಷನ್ ಯಾರ ಕಡೆ ಇದೆ, ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ, ಅದು ಮನೆಗೆ ತಾವು ರೆಗ್ಯುಲರೈಸ್ ಮಾಡಿ ಅವ್ರಿಗೇನು ESನ ಮಾಡಿಕೊಡಿ ಅಂತ. ಅದು ಈಗ ಬೃಹತ್ ಬೆಳಗಾವಿ ಈ ವಿಷಯ ನಮ್ಮ ಬುಡ ಹಂತದಲ್ಲಿ ಇಲ್ಲ, ಅದು ಕ್ಯಾಬಿನೆಟ್ ಹಂತದಲ್ಲಿ ಇರೋದರಿಂದ ಮಾನ್ಯ ಸಚಿವರೇ ಅದರ ಬಗ್ಗೆ ಅಧಿಕೃತವಾಗಿ ಮಾತಾಡ್ತಾರೆ. ಅಲ್ಲ, ಮುಂದಾಲೋಚನೆ ಇಟ್ಕೊಂಡು ಸರ್ಕಾರ ಪ್ಲ್ಯಾನ್ ಮಾಡೋಕ್ಕೆ ಹೇಳ್ತಾರೆ. ಆ ಪ್ಲ್ಯಾನ್ ಮಾಡ್ತಕ್ಕಂಥ ವ್ಯವಸ್ಥೆ ಬುಡದಾಗಿರುತ್ತೆ. ಆ ವ್ಯವಸ್ಥೆಯನ್ನು ಪ್ಲ್ಯಾನ್ ಮಾಡಿ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಅದು ಸರ್ಕಾರ ಅದಕ್ಕೆ ಅನುಮೋದನೆ ಅಥವಾ ಅದರಲ್ಲಿ ಮತ್ತೆ ಪರಿಷ್ಕರಣೆ ಏನು ಮಾಡಬೇಕು ಅನ್ನೋದನ್ನು ಮತ್ತು ಸೂಚನೆಗಳನ್ನು ಕೊಡ್ತಕ್ಕಂಥ ಆಮೇಲೆ ಡಿಸ್ಕಷನಿಗೆ ಬಂದು ಮತ್ತು ಅದರಲ್ಲಿ ಏನಾರೇ ಬದಲಾವಣೆಗಳಿದ್ರೆ ಆ ಬದಲಾವಣೆಗಳನ್ನು ಕೂಡ ಮಾಡಿ ಆಮೇಲೆ ಅಂತಿಮ ಸ್ವರೂಪ ಅದಕ್ಕೆ ಬರುತ್ತೆ. ಇಲ್ಲ ಯಾರಿಗೂ ಏನೇ ಮಾಡೋಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಈಗ ಅದು ಎಲ್ಲ ಅಗ್ರಿಕಲ್ಚರ್ ಝೋನತ್ತಾಗಿದೆ. ಈ ನಾವು ತೊಗೊಂಡ್ಮೇಲೆ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಕೊಂಡು ತಮ್ಗೆ ಯಾವ ಉದ್ದೇಶಕ್ಕೆ ಬೇಕಲ್ಲ ಅದನ್ನ ಇಲ್ಲಿ ಮೀಟಿಂಗ್ನಾಗ ಇಟ್ಟು ಆಮೇಲೆ ಗೌರ್ಮೆಂಟ್ ಕಳಿಸಿ ಅಪ್ರೂವಲ್ ಆದ ನಂತರ ಏನೇ ಮಾಡ್ಕೋಬೋದು, ಯಾವುದನ್ನು ಸ್ಟಾಪ್ ಮಾಡಲ್ಲ. ಈಗ ಬುರಾದು ಲೇಔಟ್ ಆಗಿದ್ದು, ಇನ್ನೇನು ಲೇಔಟ್ ಆಗಿಲ್ಲ, ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆ ಪೂರ್ಣ ಆಗಿದೆಯೋ ಇಲ್ವೋ? ಆಗಿದೆ. ರಾಮತೀರ್ಥ ನಗರ್ ಮತ್ತು ಎಲ್ಲ ಲೇಔಟ್ಗಳು ಕಾರ್ಪೊರೇಷನ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ಇಟ್ ಈಸ್ ದೇರ್ ಲುಕ್ಔಟ್. ಈಗ ರಾಮತೀರ್ಥ ನಗರದ ಕೂಡ 2024-25 ಅದರವರೆಗೆ ಅವರು ಟ್ಯಾಕ್ಸ್ ನಮ್ಗೆ ಕಟ್ತಾ ಇದ್ರು. ಆದರೆ 2025-26ರಿಂದ ಕಾರ್ಪೊರೇಷನ್ಗೆ ಅವರು ಟ್ಯಾಕ್ಸ್ ಕಟ್ಟಬೇಕು. ನಮ್ಗೆ ಯಾಕಡೆ ಆಗ್ತೀವಿ ಆ ಕಡೆ ಆ ಸೀಟ್ ಆರಿಸ್ಕೊಡ್ತೈತಿ. ಆದರೆ ಸರ್ಕಾರಕ್ಕೆ ನಾವು 83,000 ಕಂಡಲ್ಲಿ ಇವತ್ತಪ್ಪ ಅಂತಂದ್ರೆ ಸರ್ಕಾರ ಕಣ್ಣಾಗ ನಾವು ಎಷ್ಟು ಅವ್ರ ಕಣ್ಣಾಗ ದುಡ್ಡಿದ್ದು ನಮ್ಮ ಕಣ್ಣಾಗ ದುಡ್ಡಿದ್ದು ನಮ್ಗೆ 83,000. ಇಲ್ಲೇ ನಾವು ನೋಡಿದ್ರೆ ರಾಯಬಾಗ್, ಚಿಕ್ಕೋಡಿ, ಏನು ಅಥಣಿ, ಮೂಡಲ್ಗಿ, ಗೋಕಾಕ್, ತೇರ್ದಾಳ್, ಜಮಖಂಡಿ, ಬಬಲೇಶ್ವರ್, ಚಡಚಾನ್, ಏನು ನಿಡೋಣಿ, ಎಲ್ಲಿ ಹೋದ್ರೆ ಹಂಗ ನಾವು ಬಸವ ಕಲ್ಯಾಣ ತಕ ಹೋಗ್ಬೇಕಾಗಿತ್ತು. ತಮ್ಮೆಲ್ಲರ ಪರವಾಗಿ ತುಂಬದಿಂದ ಸ್ವಾಗತಿಸುತ್ತೇನೆ. ಹಾಗೂ ಶ್ರೀ ಆಸಿಫ್ ರಾಜು ನುರುದ್ದೀನ್ ಸೇಠ್, ಸನ್ಮಾನ್ಯ ವಿಧಾನಸಭಾ ಸದಸ್ಯರು, ಬೆಳಗಾವಿ ಉತ್ತರ ಕ್ಷೇತ್ರ ಬೆಳಗಾವಿ, ಇವರನ್ನು ಸಹಿತ ಈ ಪ್ರಾಧಿಕಾರದ ಸಭೆಗೆ ತಮ್ಮೆಲ್ಲರ ಪರವಾಗಿ ತುಂಬ. ನಿಲೇಶ್ ಚಂದಗಡ್ಕರ್ ಇವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಶ್ರೀಮತಿ ಪುಷ್ಪಾ ಪರ್ವತರಾವ್ ಇವರನ್ನು ಸಹಿತ ಈ ಪ್ರಾಧಿಕಾರ ಸಭೆಗೆ ತಮ್ಮೆಲ್ಲರ ಬೆಳಗಾವಿ ಪ್ರಾಧಿಕಾರ ಇವರನ್ನು ಸಹಿತ ಈ ಸಭೆಗೆ ಸ್ವಾಗತಿಸುತ್ತಾ, ಹಾಗೂ ಪಾಲಿಕೆಯಿಂದ ನಾಮನಿರ್ದೇಶನವಾದ ಶ್ರೀ ಹನುಮಂತ ಕೊಂಗಾಲಿ ಸದಸ್ಯರು ಈ ಪ್ರಾಧಿಕಾರ ಅವರನ್ನು ಸಹಿತ ಪಾಲಿಕೆಯ
ಈ ಆಗಮಿಸಿರುವಂಥ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು, ಈ ಪ್ರಾಧಿಕಾರದ ಅಧಿಕಾರಿಗಳನ್ನು ಹಾಗೂ ಮೀಡಿಯಾ ಎಲ್ಲ ಸಹೋದರರನ್ನು ತುಂಬದಿಂದ ಸ್ವಾಗತಿಸಿ ಈ ಇವತ್ತಿನ ಸಭೆಯನ್ನು ಬಜೆಟ್ ಸಭೆಯನ್ನು ಆರಂಭಿಸುವ ಅನುಮತಿ ನೀಡುವಂತೆ ಅಧ್ಯಕ್ಷರನ್ನ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.